ಹಲೋ ಗೈಸ್, ವೆಲ್ಕಮ್ ಟು ಕೆವಿಪಿ ಚಾನಲ್. ನಾನು ಆಶಿಕ್. ನಾನು ಈ ವಿಡಿಯೋದಲ್ಲಿ ಮಾತಾಡೋಕೊಟ್ಟಿರುವಂಥದ್ದು ಡಿ ಬಾಸ್ ಅವರವರ ಬರ್ತೆ ಮಾಡ್ಕೊಂತಾರ ಅಥವಾ ಯಾವ ಸಿನಿಮಾ ಅನೌನ್ಸ್ಮೆಂಟ್ ಮಾಡೋಕೆ ಹೊರಟಿದ್ದಾರೆ. ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಅಪ್ಕಮಿಂಗ್ ಮೂವಿ ಲೈನಪ್ ಎಷ್ಟೇ ಹೇಳಿರ್ಬೋದು, ಆದರೆ ಬರ್ಡೇ ದಿನ ಏನು ಅಪ್ಡೇಟ್ ಬರುತ್ತೆ ಅಂತ ನಮಗೆ ಗೊತ್ತಿರಬೇಕಲ್ಲ. ಅದು ಎಷ್ಟು ಮೂವಿ, ಲಿಮಿಟೆಡ್ ಮೂವಿ ಆಯ್ತಾ. ನಾನು ಎಲ್ಲದ್ರದ್ದು ಮೆನ್ಷನ್ ಮಾಡೋಕೆ ಹೋಗಲ್ಲ, ಯಾಕೆಂದ್ರೆ ನನಗೆ ಗೊತ್ತಿರೋ ಅಷ್ಟು ಮಾತ್ರ ನಾನು ಹೇಳೋಕ್ಕಾಗುವಂಥದ್ದು. ಸೊ ಗೈಸ್, ಅದನ್ನೇನು ಮಾಡಿದೆ, ನನಗೆ ಗೊತ್ತಾಗಿದ್ದು ಏನಂತಂದ್ರೆ SVCC ಪ್ರೊಡಕ್ಷನ್ ಕಡೆಯಿಂದ 2 ಸಿನಿಮಾ ಬರ್ತಿರುವಂಥದ್ದು. ಅಂದ್ರೆ BVSN ಪ್ರಸಾದ್ ಅವ್ರದ್ದು ಕೂಡ ಚಾನ್ಸಸ್ ಇದೆ. ಪ್ರೊಡಕ್ಷನ್ ಇನ್ನೂ ಕನ್ಫರ್ಮ್ ಆಗಿಲ್ಲ, ಚಾನ್ಸಸ್ ಇರುವಂಥದ್ದು SVCC ಇದೆ ಆಗಿರುವಂಥದ್ದು. ಆದ್ರೆ ಅದೆಲ್ಲ ಬಿಟ್ಟಾಕಿ ನಾನು ಫಸ್ಟ್ ಈಗ ಬರ್ತ್ಡೇ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ, ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂತಾರೆ ಅಂತ ಇರುವಂತ ಬಸ್ ನ್ಯೂಸ್ ಪ್ರಕಾರ ಇರುವಂಥದ್ದು. ಆದ್ರೆ ನಾನು ಆಸ್ ಎ ಅವರ ಸ್ಥಾನದಲ್ಲಿ ಇಟ್ಕೊಂಡು ನಾನು ಯೋಚನೆ ಮಾಡಿದಾಗ, ಹೆಂಗುರು ಅಂದ್ರೆ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ಅವ್ರು ಅಷ್ಟೊಂದು ನೊಂದೋಗಿರುವಂಥ ಸಿಚುವೇಶನ್ ಇರ್ಬೇಕಾದ್ರೆ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತೆಲ್ಲ ಯೋಚನೆ ಮಾಡ್ಬೇಕಾದ್ರೆ, ಅಫ್ಕೋರ್ಸ್ ಅವರ ಫ್ಯಾನ್ಸೇನೆ ಅವರ ಒಂದು ಹೃದಯಕ್ಕೆ ಹೀಲಿಂಗ್ ಪವರ್ ಆಗಿರುವಂಥದ್ದು ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಸೊ ಸೆಲೆಬ್ರೇಷನ್ ಮಾಡೇ ಮಾಡ್ತಾರೆ, ಆದರೆ ಲಾಸ್ಟ್ ಟೈಮ್ ಮಾಡಿದಷ್ಟು ಅಬ್ಬರವಾಗಿರುತ್ತೋ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಈಗ ಕನ್ಫ್ಯೂಷನ್ ಇರೋದು ಯಾವ್ದು ಗೊತ್ತಾ, D59 ಇಂದ ಅಥವಾ ನಾವು ಅನ್ಕೊಂಡಿರುವಂಥ SVCC ಅಂತ ನಮಗಿಲ್ಲಿ ಒಂದು ಕನ್ಫ್ಯೂಷನ್ ಇರುವಂಥದ್ದು. ಆದರೆ ಈಗ ಕನ್ಫ್ಯೂಷನ್ ನಾನು ದೂರ ಮಾಡೋದು ಹೇಗೆ ಅಂತಂದ್ರೆ, ನೋಡಿ SVCC ಅಂದ್ರೆ ಏನು ಶ್ರೀಕಾಂತ್ ಅಡ್ಡಾಳ ಅವ್ರದ್ದು ಒಂದು ಸಿನಿಮಾ ಬರುತ್ತಲ್ಲ, ಅದು SVCCಯಲ್ಲಿ ಅವ್ರ ಕಡೆಯಿಂದ ಒಂದು ವಿಶಸ್ ಏನಾದ್ರು ಬಂದ್ರೆ ಅಫ್ಕೋರ್ಸ್ ಅವ್ರದ್ದು ನೆಕ್ಸ್ಟ್ ಪ್ರಾಜೆಕ್ಟ್ ಇದೆ ಅಂತ. ಅದು ನಾನು ಹೇಳಿದ್ನಲ್ಲ, February 16 ಆಗದಲ್ಲೇ ನನಗೂ ಕೂಡ ಒಂದು ಕನ್ಫರ್ಮೇಷನ್ ಕೊಡೋಕ್ಕಾಗ್ತಿಲ್ಲ. ಆದರೆ D59 ಮಾತ್ರ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನನಗೆ ಇನ್ನೊಂದು ಕನ್ಫರ್ಮ್ ಆಗ್ತಿರೋದು ಏನಂತಂದ್ರೆ, ಯಾವುದೇ ಕಾರಣಕ್ಕೂ ಎರಡು ಕೂಡ ಹಿಸ್ಟಾರಿಕಲ್ ಸಿನಿಮಾ ಆಗೋಕ್ಕಂತೂ ಹೊರಟಿರೋಲ್ಲ. ಒಂದು ಮಾಸ್ ಸಿನಿಮಾ ಆಗಿರುತ್ತೆ, ಇನ್ನೊಂದು ಹಿಸ್ಟಾರಿಕಲ್ ಸಿನಿಮಾ ಆಗಿರುತ್ತೆ. ಅದು ಸಿಂಧೂರ ಲಕ್ಷ್ಮಣ ಆಗಿರುವಂಥದ್ದು. ಸೊ ಇದೆರಡರದ್ದು ಒಂದು ಸಿನಿಮಾದ ಅಪ್ಡೇಟ್ ಕನ್ಫರ್ಮ್ ಆಗಿ ಬರುತ್ತೆ. ಡೆವಿಲ್ ಅಲ್ದಲ್ಲೇ ಹೇಳ್ತಿರುವಂಥದ್ದು. ಡಿ ಬಾಸ್ ಅವರ ಒಂದು ಸಿನಿಮಾ ನಡೀತಿದೆಯಲ್ಲ, ಆಲ್ರೆಡಿ ಶೂಟಿಂಗ್ ಆಗ್ತಿರುವಂಥದ್ದು ಡೆವಿಲ್. ಅದಾದ್ಮೇಲೆ SVCC ಇಂದ ಬರುತ್ತೆ ಅಂತ ಆಲ್ಮೋಸ್ಟ್ ಕನ್ಫರ್ಮ್ ಆಗಿರುವಂಥದ್ದು. ಅದಲ್ದಲ್ಲೇ ಹೇಳೋದಾದ್ರೆ, 3ನೇ ಒಂದು ಅಪ್ಡೇಟ್ D59 ಇಂದ ಅಬ್ಬರವಾಗಿ ಬರುತ್ತೆ. ತರುಣ್ ಸುಧೀರ್ ಅವರು ಒಂದು ಬೆಸ್ಟ್ ವಿಶೇಷ ರೀತಿ ಬಂದೇ ಬರುತ್ತೆ ಅಂತ ನನಗಿಲ್ಲಿ ಅನ್ನಿಸ್ತಿರುವಂಥದ್ದು. ಯಾಕೆಂದ್ರೆ ಸಿಂಧೂರ ಲಕ್ಷ್ಮಣ ಮೊದಲೇನೆ ನುಗ್ಗಕ್ಕೆ ನೋಡಿತ್ತು, ಆದ್ರೆ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಆಲ್ರೆಡಿ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಇದ್ದಿದ್ರಿಂದ. ಇಲ್ಲೇನಾದ್ರೂ ನಮಗೆ ಸರ್ಪ್ರೈಸ್ ಅಂತ ಬಂದ್ರೆ, ಇಲ್ಲ ನಾನು ಹೇಳ್ತಿದ್ದೀನಿ, ಕನ್ಫರ್ಮ್ ಆಗಿ ಹೇಳ್ತೀನಿ, ಆ ಥರ ಬರೋಕ್ಕಾಗಲ್ಲ. ಆದ್ರೆ ಎಲ್ಲಾದ್ರೂ ಸರ್ಪ್ರೈಸ್ ಅಂತ ಏನಾದ್ರು ಪ್ರೇಮ್ ಅವ್ರು ಏನಾದ್ರು ಬಂದ್ರೆ ಅದ್ಭುತವಾಗಿರುತ್ತೆ ಗುರು. ನಿಮಗೆ ಏನಾಗುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು ನನಗೆ ಹೇಳಕ್ಕಿದ್ದು ಈ ವಿಡಿಯೋದಲ್ಲಿ. ನೀವೇನಾದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೀವಿ. ಇಷ್ಟು ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.